ಇನ್ನು ಕಂಟೈನರ್ ಲಾರಿ ಒಂದು ಕಂದಕಕ್ಕೆ ಉರುಳಿ ಬಿದ್ದ ಪರಿಣಾಮ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಂತಹ ಘಟನೆ ಆನೇಕಲ್ ತಾಲೂಕಿನ ಉರಗನದೊಡ್ಡಿ ಬಳಿ ನಡೆದಿದೆ. ಕಂದಕಕ್ಕೆ ಉರುಳಿದೆ ಕಂಟೈನರ್ ಲಾರಿ. ಕಂಟೈನರ್ನಲ್ಲಿ ಸಿಲುಕಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಆನೇಕಲ್ ತಾಲೂಕಿನ ಉರಗನದೊಡ್ಡಿ ಬಳಿ ನಡೆದಿರೋ ಘಟನೆ. ಇಳಿಜಾರು ರಸ್ತೆಯ ಪಕ್ಕದ ಕಂದಕಕ್ಕೆ ಈ ಕಂಟೈನರ್ ಉರುಳಿದೆ. ನಾಲ್ವರಿಗೆ ಗಂಭೀರ ಗಾಯವಾಗಿದೆ. ಓರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದೆ ಕಂಟೈನರ್. ನೋಡ್ತಾ ಇದ್ದೀರಾ, ಜಿಗಣಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ನಡೆದಂತಹ ಅವಘಡ. ಇಳಿಜಾರಿನ ತಿರುವಿನಲ್ಲಿ ಪಾಪ ಗೊತ್ತಾಗಿಲ್ಲ ಡ್ರೈವರ್ಗೆ ಅನ್ಸುತ್ತೆ, ಅತಿ ವೇಗವಾಗಿ ಬಂದಿದೆ ಕಂಟೈನರ್. ಈ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಿದೆ. ಯಾವುದೋ ಯಲಹಂಕದಲ್ಲಿರ್ತಕ್ಕಂಥ ಎಜೆ ಎಂಟರ್ಪ್ರೈಸಸ್ಗೆ ಸೇರಿದ ಕಂಟೈನರ್ ವಾಹನ ಇದು. ರಸ್ತೆಯ ಕೇಬಲ್ ಡ್ರಿಲ್ಲಿಂಗ್ ಮಷಿನ್ ತುಂಬಿತ್ತು ಇದರಲ್ಲಿ ಅಂತ. ಕಂದಕಕ್ಕೆ ಉರುಳಿ ವಾಹನದ ಮೇಲೆ ಕಾರ್ಮಿಕರು ಇಬ್ಬರು ಸಿಕ್ಕಾಕೊಂಡ್ರು, ಅಲ್ಲೇ ಮೃತಪಟ್ಟರು. ಉಳಿದ 4ವರಿಗೆ ಗಾಯವಾಗಿದೆ. ಒಬ್ಬ ಅಂತೂ ಕ್ರಿಟಿಕಲ್ ಅಂತ ಇದ್ದಾರೆ. ಜಿಗಣಿಯ ವಿಜಯಶ್ರೀ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ್ ಅಂಬರೀಷ್ ಅವರಿಂದ ಪಡೆಯೋಣ. ಅಂಬರೀಷ್, ನನ್ನ ಪ್ರಕಾರ ಆ ಚಾಲಕನಿಗೆ ಆ ರಸ್ತೆ ಹೇಗಿದೆ ಏನು ಎತ್ತ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ವೇಗವಾಗಿ ಬಂದು ಈ ರೀತಿ ಆಗಿದೆಯಾ ಅಥವಾ ಬೇರೆ ಸ್ಪೆಸಿಫಿಕ್ ಏನಾದರೂ ಕಾರಣ ಇದೆಯಾ ಅಂತ? ಅರವಿಂದ್, ಜಿಗಣಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಉರಗನದೊಡ್ಡಿ ಸಮೀಪದಲ್ಲಿರುವಂತಹ ಈ ಒಂದು ಟ್ಯಾಂಕರ್ ಅಪಘಾತ ಆಗಿರುವಂತದ್ದು. ಅಂದ್ರೆ ಪ್ರಮುಖ ಕಾರಣ ಏನಂತಂದ್ರೆ ಇದು ಹಾರೋಳಿಗೆ ಮುಖ್ಯ ರಸ್ತೆ ಆಗಿರೋದು, ಜಿಗಣಿಯಿಂದ ಹಾರೋಳಿಗೆ ಹೋಗೋ ರಸ್ತೆ ಇದಾಗಿರುವಂತದ್ದು. ಹಾಗಾಗಿ ಈ ರಸ್ತೆಯಲ್ಲಿ ಬರ್ಬೇಕಾದ್ರೆ ಒಂದು ತಿರುವಿನಲ್ಲಿ ಏನು ಕಂದಕಕ್ಕೆ ಕಂಟೈನರ್ ಸಮೇತ ಕೆಳಗಡೆ ಬಿದ್ದಿದೆ. ಅದರಲ್ಲಿ ಒಳಗಡೆ ರಸ್ತೆ ಬದಿ ಕೇಬಲ್ ಅಳವಡಿಕೆ ಮಾಡುವಂತಹ ಮಿಷಿನ್ ಒಳಗಡೆ ಮಿಷಿನ್ ಸಹ ಇರ್ತದೆ. ಜೊತೆಗೆ ಅದರಲ್ಲಿ 6 ಜನ ಕಾರ್ಮಿಕರು ಇರ್ತಾರೆ, ಡ್ರೈವರ್ ಮತ್ತು ಕ್ಲೀನರ್ ಸೇರಿದಂತೆ ಒಟ್ಟು 7 ಜನ ಇರ್ತಾರೆ. ಈಗಾಗಲೇ 4 ಜನನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿರುತ್ತದೆ ಮತ್ತು ಮೃತದೇಹಗಳು ಕಂಟೈನರ್ನ ಕೆಳಗಡೆ ಭಾಗದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಜಿಗಣಿ ಪೊಲೀಸರು ನೇತೃತ್ವದಲ್ಲಿ 2 ಕ್ರೈನ್ ಅನ್ನ ಬಳಸಿ ಆ ಮೃತದೇಹಗಳನ್ನ ಮೇಲಕ್ಕೆ ಎತ್ತುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಅಡಿಷನಲ್ ಎಸ್ ಪಿ ಸಹ ಬೆಂಗಳೂರು ಗ್ರಾಮಾಂತರ ಅಡಿಷನಲ್ ಎಸ್ ಪಿ ಭೇಟಿ ಕೊಟ್ಟಿದ್ದಾರೆ. ಜೊತೆಗೆ ಪ್ರಮುಖ ಕಾರಣ ಏನಂತಂದ್ರೆ ಇದಕ್ಕೆ ಆ ತಿರುವಿನಲ್ಲಿ ಕಂಟ್ರೋಲ್ ಸಿಗದೆ ಕೆಳಕ್ಕೆ ಕಂದಕಕ್ಕೆ ಬಿದ್ದಿರುವಂತದ್ದು. ಸುಮಾರು 30 ಇಂದ 35 ಅಡಿ ಆಳಕ್ಕೆ ಬಿದ್ದು ಈಗ ಅಪಘಾತ ಆಗಿರುವಂತದ್ದು. ಹಾಗಾಗಿ ಈಗ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನ ಮುಂದುವರಿಸಿದ್ದಾರೆ. ಇನ್ನು ಗಾಯಾಳುಗಳನ್ನ ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡಿದ್ದು. ಅದರಲ್ಲಿ ಒಬ್ಬನ ಸ್ಥಿತಿ ಸ್ವಲ್ಪ ಗಂಭೀರ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಅಂಬರೀಷ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.